ಕೆ ಶಿವಕುಮಾರ್ ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ. ನೋಡಿ ಅವರಿಗೆ ಏನೋ ದೇವ್ರ ಮೇಲೆ ಭಾಳ ನಂಬಿಕೆ ಇದೆ. ಅವ್ರು ಏನು ಪ್ರಾರ್ಥನೆ ಮಾಡಿದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಈಗ ದಿನ ದೇವ್ರ ಹತ್ರ ಹೋಗಿ 10 ಬೇಡಿಕೆ ಇಟ್ಟಿರ್ತೀವಿ ನಾವು. ಯಾವ್ದು ಬೇಡಿಕೆ ಈಡೇರಿಸ್ತಾರೆ, ಯಾವಾಗ ಈಡೇರಿಸ್ತಾರೆ ಗೊತ್ತಿಲ್ಲ. ಅದು ಯಾವ ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದರೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಅಲ್ಲ, ಬರೀ ಪ್ರಾರ್ಥನೆ ಅಲ್ಲ, ಪ್ರಯತ್ನನೂ ಮಾಡಿದ್ದಾರೆ. ನೋಡಿ ರೇ, ರಾಜಕೀಯದಲ್ಲಿ ಪರಿಶ್ರಮನೂ ಬೇಕು, ಪರಿಕ್ರಮನೂ ಬೇಕು. ಪರಿಶ್ರಮ ಇರಲಾರ್ದೆ ಪರಿಕ್ರಮ ಯೂಸ್ ಇಲ್ಲ, ಪರಿಕ್ರಮ ಇರಲಾರ್ದೆ ಪರಿಶ್ರಮನೂ ಯೂಸ್ ಇಲ್ಲ. ಎಲ್ಲರಿಗೂ ಇರಬೇಕು. ಪಾಲಿಟಿಕ್ಸ್ ಅಂದರೆ ಎಲ್ಲರೂ ಅಲ್ಲ. ಕೊಡಲಿ. ಸಿ, ನಾವು ಏನೇ ಆರೋಪ ಮಾಡಿದ್ರು ದಾಖಲೆ ಕೊಡಲಿ ಸರ್. ನಾವು ಯಾವುದಕ್ಕೂ ತಲೆ ಆಯಿತು, ಚಿತ್ತಾಪುರಲ್ಲೇ ಇರಲಿ, ನಂದೇ ಇರಲಿ, ಯಾರದೇ ಇರಲಿ. ಈಗ ಎಲ್ಲೋ ಒಂದು ಕಡೆ ಆಗಿರ್ಬೋದು. ನಾನೇನು ಅದು ಇಂಥ ಏನು ಇಲ್ಲಿ ಸಂಪೂರ್ಣವಾಗಿ ನಾವು ಬಂದಮೇಲೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದೆ ಅಂತ ಇಲ್ಲ. ನಮ್ಮ ಕಲಬುರಗಿ ಮಾಧ್ಯಮ ಸ್ನೇಹಿತರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ನಾನಾಗಿರ್ಬೋದು, ಶರಣ್ ಪ್ರಕಾಶ್ ಅವರಾಗಿರ್ಬೋದು, ಇಂಥದ್ರಲ್ಲಿ ಯಾವುದಕ್ಕೂ ಕೈ ಹಾಕೋದಿಲ್ಲ ಆ್ಯಸ್ ಮಿನಿಸ್ಟರ್ಸ್. ನಿಮ್ಗೆ ಗೊತ್ತಿದೆ. ಇಲ್ದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತಲ್ಲ. ಯಾರೇ ಇರು, ನಾವು ಅದು ಎನ್ಕರೇಜ್ ಮಾಡಲ್ಲ ಅಂತೂ ನಿಮ್ಗೆ ಗೊತ್ತಿದೆಲ್ಲ ಹನುಮಂತ ಅವರೇ. ಪ್ರತಿ ಸರಿ ಆಯಾವ್ಯಾದಲ್ಲಿ ರಿಲೀಸ್ ಮಾಡ್ತೀವಲ್ಲ, ಓದ್ಕೊಳಕ್ಕೆ ಹೇಳ್ರಿ ಅವ್ರಿಗೆ ಎಲ್ಲರಿಗೂ. ಪಾಪ ಅವ್ರಿಗೆ ಯಾಕೆ ಕಲೆ ಬಿದ್ದಿದ್ರು, ಬಿಟ್ಬಿಡ್ರಿ ಅವ್ರಿಗೆ. ಇನ್ನೂ ಕಲೀಲತ್ತಾರ ಅವ್ರು ಇನ್ನೂ. ಸರಿಯಾಗಿ ಮಾಡಿಲ್ಲ, ಕಳ್ಳಾಟ ಆಗೈತಿ ಎಲ್ಲ ನೋಡ್ತು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಇವತ್ತು ನಾವು ಕೂಡ ಸ್ಪೆಸಿಫಿಕ್ ಆಗಿ ರಿಪಬ್ಲಿಕನ್ ಎಂಟೈರ್ ಎಲ್ಲ 30 ಜಿಲ್ಲೆಯಲ್ಲಿ ಇದು ಮಾಡಿರೋದು, ರಿಯಾಲಿಟಿ ಚೆಕ್ ಮಾಡಿರೋದು ಬಹುತೇಕ ಕಡೆ ಇದೇ ರೀತಿ ಕಳ್ಳಾಟ ಆಗಿರೋದು ಇಲ್ಲ. ಈಗ ಇಲ್ಲ, ವಾಟ್ ಎವರ್ ಇಟ್ ಈಸ್. ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್, ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ. ಅದಾದಮೇಲೆ ಮತ್ತೆ ಒಂದು ಏನು ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. 1-2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ. ಅದಕ್ಕೇನಿದೆ? ಸಿ, ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ, ಸರ್ವೆ ಈಗ ಎಕ್ಸಾಂಪಲ್ಲು ವೋಟರ್ ಲಿಸ್ಟಾಗೂ ಹಾಗೆ ಮಾಡ್ತೀವಲ್ಲ ಸರ್. ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದೇನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ತಮ್ಮ ಗಮನಕ್ಕೆ ಬಂದಿದ್ದರೆ ಆ ಲೋಪಗಳನ್ನು ತಿದ್ದಲಿಕ್ಕೂ ಕೂಡ ಇನ್ನೂ ಅವಕಾಶ ಇರ್ತಾವಲ್ಲ. ಬೇರೆ ಇದೇ ಫೈನಲ್ ಅಂತ ಎಲ್ಲಿ ಹೇಳಿದ್ದೀವಿ ನಾವು? ಸರಿ ಸರ್, ಇಲ್ಲ ನಿರ್ಲಕ್ಷ್ಯ ಭಾಳಷ್ಟು. ಈಗ ಏನಾಗ್ತಾವೆ ಸರಿ, 1-2-3 ಸರಿ ನಾನು ಬಂದಿರ್ತೀನಿ ತಮ್ಮ ಮನೆಗೆ, ತಾವು ಇರೋದಿಲ್ಲ ಅದಕ್ಕೆ. ಬಟ್ ನೀವು ಏನು ಅಂದರೆ ಬಿಕಾಸ್ ನಾನು ಲೋಕಲ್ ಇಟ್ಟಿರ್ತೀನಿ, ಅಲ್ಲೇ ಟೀಚರು ಅಂಗನವಾಡಿ ಇರ್ತೀನಿ, ನಿಮ್ಮ ಬಗ್ಗೆ ಗೊತ್ತಿರ್ತದೆ. ಸೊ ನಾನೇ ಮಾರ್ಕ್ ಮಾಡಿರಬಹುದು, ಗೊತ್ತಿಲ್ಲ ನನಗೆ. ಆದರೆ ಕೆಲವು ಸರಿ ಉದ್ದೇಶಪೂರ್ವಕವೂ ಬಿಟ್ಟಿರ್ಬೋದು. ಅಂತ ಭಾಳದೇನಾದರೂ ಸೀರಿಯಸ್ ಆಗಿ ಲೋಪಗಳಾಗಿದ್ದರೆ ಅದನ್ನು ನಾವು ಗಣನೆಗೆ ತಗೊಳ್ಳೇಬೇಕಾಗುತ್ತೆ. ಇಲ್ಲ ಆಗಿರ್ಬೋದು, ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್. ಅದಕ್ಕೆ ನಾವೆಲ್ಲ ಚರ್ಚೆ ಮಾಡಿಬಿಟ್ಟು, ಇನ್ನೂ ಅದೇನು ಫೈನಲ್ ಆಗಿಲ್ಲ ಅಲ್ಲ. ನೀವು ಹೇಳ್ತಾ ಇದ್ದೀರ ಈ ಸಮಸ್ಯೆ ಬೆಂಗಳೂರಿನಲ್ಲೂ ಇದೆ, ಈ ಸಮಸ್ಯೆ ಬೆಳಗಾವಿ ಕಾರ್ಪೊರೇಷನ್ನಲ್ಲೂ ಬಂದಿದ್ದಂತ ಕೇಳ್ಪಟ್ಟಿದ್ದೀನಿ, ಇಲ್ಲಿ ಬಹುಮಹಡಿ ಅಂತಸ್ತ ಇದರಲ್ಲಿ ಕಟ್ಟಡಗಳಲ್ಲಿ. ಸೊ ಅದರಿಂದ ನಥಿಂಗ್ ಈಸ್ ಫೈನಲೈಸ್ಡ್. ಬರಲಿ ಅಂಕಿಅಂಶಗಳು ಏನಿದೆ ಬರಲಿ, ನಾವು ಪರಿಷ್ಕರಣೆ ಮಾಡ್ಬೋದಲ್ಲ. ನಾನು ಹೇಳ್ತಾ ಇದ್ದಿಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ನೀವೇನು ಲೋಪಗಳು ಇದೆ ಅದನ್ನು ಸ್ಟಡಿ ಮಾಡಿ ಪ್ರಸ್ತಾಪ ಮಾಡೋಣ ಅಂತ. ಅದಕ್ಕೇನಿದೆ ಅಂತ ಮತ್ತು ಈ KKRDB ಅನುದಾನವು ಲ್ಯಾಂಡ್ ಆರ್ಮಿ ಕೊಟ್ಟು ವರ್ಕ್ಗಳೆಲ್ಲ ಬೋಗಸ್ ಆಗ್ಯಾವ. ನೋಡಿ, KRIDಯಲ್ಲಿ ಕೊಡೋದು ಬಿಡೋದು ವಿವೇಚನೆ ಏನೋ ಸಂಬಂಧಪಟ್ಟಂಥ ಶಾಸಕರದು ಒಂದನೇದು. ಆಮೇಲೆ KRIDಯಲ್ಲಿರ್ಬೋದು, ನಾವು ಎಲ್ಲ ಕಾಂಟ್ರಾಕ್ಟ್ಗಳು ನಾವು ತೊಗೊಳಕ್ಕಾಗಲ್ಲ. ನಮ್ಮದು ಇತಿಮಿತಿ ಅಂತ ಇರ್ತವೆ. ಒಂದು ನಿಮಿಷ ಸರ್, 1 ನಿಮಿಷ. 2 ಕೋಟಿಗಿಂತ ಹೆಚ್ಚು ನಾವು ತೊಗೊಳಕ್ಕಾಗೋದಿಲ್ಲ. ಮತ್ತು ಹಿಂದಿನ ಸರ್ಕಾರಗಳಲ್ಲಿ ನೀವು KKRDBನಲ್ಲಿ ನೀವು ನೋಡಿ, ಬೆಂಚ್ಗಳು ತೊಗೊಂಡಾರ, ಎಲೆಕ್ಟ್ರಾನಿಕ್ ಐಟಮ್ಗಳು ತೊಗೊಂಡಾರ, ಎಲ್ಲ ತೊಗೊಂಡಾರ. ನಾವು ಬಂದ ಮೇಲೆ ಅವೆಲ್ಲನೂ ನಿಷೇಧ ಮಾಡಿ ಬರೀ ಇಂಜಿನಿಯರಿಂಗ್ ವರ್ಕ್ಸಿಗೆ ಮಾತ್ರ
ನಿಮಗೆ ಅನುಮೋದನೆಯನ್ನು ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಹೇಳಿದ್ವಿ. ಅಂದರೆ ಎಲ್ಲ ಪ್ರೊಕ್ಯೂರ್ಮೆಂಟು KRIDL ಥ್ರೂನೇ ಆಗ್ತಾಯಿತ್ತು. ಕಿಯೋನಿಕ್ಸ್ ಹಿಂದಿನ ಸರ್ಕಾರದಲ್ಲಿ ಕಿಯೋನಿಕ್ಸ್ ಅವರು ಬಿಲ್ಡಿಂಗ್ ಕಟ್ತಾಯಿದ್ರು, KRIDL ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡ್ತಾಯಿದ್ರು. ಸೊ ಅವೆಲ್ಲನೂ ಕೂಡ ನಿಲ್ಲಿಸಿದ್ದೇವೆ. ಈಗ ಅಂಥದ್ದೆಲ್ಲ ನಾನು ಲೋಪ ಆಗಿದ್ದರೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಫ್ ವರ್ಕ್ ಅದರಲ್ಲಿ ನಾವು ಆ್ಯಕ್ಷನ್ ತೊಗೋತೀವಿ. ಯಾವುದಾದ್ರೂ ನೀವು ಹಿಂಗೆ ಇಂಥ ಕರಡೆ ಆಗಿದೆ, ಚಿತ್ತಾಪುರ್ನಲ್ಲಾಗಿದೆ, ಕೊಪ್ಪಳದಲ್ಲಾಗಿದೆ, ಬೀದರ್ನಲ್ಲಾಗಿದೆ ಅಂತ ಹೇಳಿದ್ರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ಇಲ್ಲ ಅವ್ರ ಪ್ರಕಾರ ಓವರ್ಲ್ಯಾಪ್ ಆಗತ್ತೆ ಹೇಳ್ತಾರೆ ಸರ್. ಯಾವುದು ಈ ಲ್ಯಾಂಡ್ ಆರ್ಮಿ ಇತ್ತು, PWD ಜಲ್ತಿ ಓವರ್ಲ್ಯಾಪಿಂಗ್ ವರ್ಕ್ ಆಗ್ಯಾವ ಹೇಳ್ತಾರೆ. ಓವರ್ಲ್ಯಾಪಿಂಗ್ ಅಂದರೆ ಅದು ನೋಡ್ಕೋಬೇಕಾಗಿರೋದು ಯಾರು? ಅಲ್ಲಿ ಲೋಕಲ್ ಇಂಜಿನಿಯರ್ಸ್ ನೋಡ್ಕೋಬೇಕು, ಅಲ್ಲಿ ಮುಖಂಡರು ನೋಡ್ಕೋಬೇಕು. ಈಗ ಒಂದೊಂದು ಸರಿ ಏನಾಗಿರ್ಬೋದು ಅಂದರೆ ಯಾವುದೋ ಒಂದು ಇಂಟರ್ನಲ್ ರೋಡ್ ತೊಗೊಂಡಿರ್ತೀವಿ, ನಮ್ಮ ಮನೆಯಿಂದ ನಿಮ್ಮ ಮನೆ, ನಿಮ್ಮ ಮನೆಯಿಂದ ಅವ್ರ ಮನೆ ತನಕ. ನಮ್ಮ ಭಾಗ KRIDL ಕೊಟ್ಬಿಟ್ಟಿರ್ತಾರೆ, ಯಾವುದೋ ಹೆಡ್ ಆಫ್ ಅಕೌಂಟ್ ಬೇರೆ ಇದಿರ್ತಾರಂತ, ಅದು UD-ನಲ್ಲಿ ಬರುತ್ತೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಸ್ಪೆಸಿಫಿಕ್ ಆಗಿದ್ದರೆ ನಾವು ಹೇಳ್ಬೋದು ಸರ್, ಇಲ್ಲಿದ್ರೆ ಭಾಳ ಜನರಿಕ್ ಆಗ್ತದೆ ಇದು. DK ಶಿವಕುಮಾರ್ ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ ನೋಡಿ. ಅವರಿಗೆ ಏನೋ ದೇವ್ರ ಮೇಲೆ ಭಾಳ ನಂಬಿಕೆ ಇದೆ. ಅವ್ರು ಏನು ಪ್ರಾರ್ಥನೆ ಮಾಡಿದಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಈಗ ದಿನ ದೇವ್ರ ಹತ್ರ ಹೋಗಿ 10 ಬೇಡಿಕೆ ಇಟ್ಟಿರ್ತೀವಿ ನಾವು. ಯಾವ್ದು ಬೇಡಿಕೆ ಈಡೇರಿಸ್ತಾರೆ, ಯಾವಾಗ ಈಡೇರಿಸ್ತಾರೆ ಗೊತ್ತಿಲ್ಲ. ಅದು ಯಾವ್ದು ಬೇಡಿಕೆ ಏನಂತ ಪ್ರಾರ್ಥನೆ ಮಾಡಿದರೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಅಲ್ಲ ಬರೀ ಪ್ರಾರ್ಥನೆ ಅಲ್ಲ, ಪ್ರಯತ್ನನೂ ಮಾಡಿದ್ದಾರೆ. ನೋಡಿರೇ, ರಾಜಕೀಯದಲ್ಲಿ ಪರಿಶ್ರಮನೂ ಬೇಕು, ಪರಿಕ್ರಮನೂ ಬೇಕು. ಪರಿಶ್ರಮ ಇರಲಾರ್ದೆ ಪರಿಕ್ರಮ ಯೂಸ್ ಇಲ್ಲ, ಪರಿಕ್ರಮ ಇರಲಾರ್ದೆ ಪರಿಶ್ರಮನೂ ಯೂಸ್ ಇಲ್ಲ. ಅವೆರಡು DK ಅವರಿಗೆ ಇದೆ. ಎಲ್ಲರಿಗೂ ಇರಬೇಕು. ಪಾಲಿಟಿಕ್ಸ್ ಅಂದರೆ ಎಲ್ಲರೂ ಅಲ್ಲ. ಕೊಡಲಿ. ನಾವು ಏನೇ ಆರೋಪ ಮಾಡಿದ್ರು ದಾಖಲೆ ಕೊಡಲಿ ಸರ್. ನಾವು ಯಾವುದಕ್ಕೂ ತಲೆ ಆಯಿತು, ಚಿತ್ತಾಪುರಲ್ಲೇ ಇರಲಿ, ನಂದೇ ಇರಲಿ, ಯಾರದೇ ಇರಲಿ. ಈಗ ಎಲ್ಲೋ ಒಂದು ಕಡೆ ಆಗಿರ್ಬೋದು. ನಾನೇನು ಅದು ಇಂಥ ಏನು ಇಲ್ಲಿ ಸಂಪೂರ್ಣವಾಗಿ ನಾವು ಬಂದಮೇಲೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿದೆ ಅಂತ ಇಲ್ಲ. ನಮ್ಮ ಕಲಬುರಗಿ ಮಾಧ್ಯಮ ಸ್ನೇಹಿತರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ. ನಾನಾಗಿರ್ಬೋದು, ಶರಣ್ ಪ್ರಕಾಶ್ ಅವರಾಗಿರ್ಬೋದು, ಇಂಥದ್ರಲ್ಲಿ ಯಾವುದಕ್ಕೂ ಕೈ ಹಾಕೋದಿಲ್ಲ ಆ್ಯಸ್ ಮಿನಿಸ್ಟರ್ಸ್. ನಿಮ್ಗೆ ಗೊತ್ತಿದೆ, ಇಲ್ದಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತಲ್ಲ. ಯಾರೇ ಇರು, ನಾವು ಅದು ಎನ್ಕರೇಜ್ ಮಾಡಲ್ಲ ಅಂತೂ ನಿಮ್ಗೆ ಗೊತ್ತಿದಲ್ಲ ಹನುಮಂತ ಅವರೇ. ಸರ್ಕಾರ ಶ್ವೇತಪತ್ರ ಹೊರಡಿಸಿಲ್ಲ ಅಂತ ಹೇಳ್ತಾರೆ. KKRDB ಅಮೌಂಟ್ ರಿಲೀಸ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಬಗ್ಗೆ. ಪ್ರತಿ ಸರಿ ಆಯಾವ್ಯಾವ್ದಲ್ಲಿ ರಿಲೀಸ್ ಮಾಡ್ತೀವಲ್ಲ, ಓದ್ಕೊಳಕ್ಕೆ ಹೇಳ್ರಿ ಅವ್ರಿಗೆ ಎಲ್ಲರಿಗೂ. ಪಾಪ ಅವ್ರಿಗೆ ಯಾಕೆ ಕಲೆ ಬಿದ್ದಿದ್ರು, ಬಿಟ್ಬಿಡ್ರಿ ಅವ್ರಿಗೆ. ಇನ್ನೂ ಕಲೀಲತ್ತಾರ ಅವ್ರು ಇನ್ನೂ. ಒಳ ಮೀಸಲಾತಿ ವಿಚಾರದಲ್ಲಿ ಬೇರೆ ಕಡೆ ಬಹುತೇಕ ಅದು ಸರಿಯಾಗಿ ಮಾಡಿಲ್ಲ, ಕಳ್ಳಾಟ ಆಗೈತಿ ಎಲ್ಲ ಅನ್ನೋದು. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಇವತ್ತು ನಾವು ಕೂಡ ಸ್ಪೆಸಿಫಿಕ್ ಆಗಿ ರಿಪಬ್ಲಿಕ್ ಎಂಟೈರ್ ಎಲ್ಲ 30 ಜಿಲ್ಲೆಯಲ್ಲಿ ಇದು ಮಾಡಿರೋದು, ರಿಯಾಲಿಟಿ ಚೆಕ್ ಮಾಡಿರೋದು ಬಹುತೇಕ ಕಡೆ ಇದೇ ರೀತಿ ಕಳ್ಳಾಟ ಆಗಿರೋದು ಇಲ್ಲ. ಈಗ ಇಲ್ಲ, ವಾಟ್ ಎವರ್ ಇಟ್ ಈಸ್, ಯಾವಾಗಲೂ ಡೇಟಾ ಕಲೆಕ್ಷನ್ ಮಾಡಬೇಕಾದ್ರೆ, ಅಂಕಿಅಂಶಗಳನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಏರುಪೇರು ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಎಕ್ಸಾಂಪಲ್ ನಾವು ವೋಟರ್ ಲಿಸ್ಟನ್ನು ನಾವು ಮಾಡ್ತೀವಿ. ವೋಟರ್ ಲಿಸ್ಟ್ ನಾವು ಮಾಡಬೇಕಾದ್ರಾಗ ಹಲವಾರು ಹೆಸರುಗಳು ಬಿಟ್ಟು ಹೋಗುತ್ತೆ. ಅದು ಪರಿಷ್ಕರಣೆಗೆ ನಾವು ಪಬ್ಲಿಕ್ಕಿಗೆ ಬಿಡ್ತೀವಲ್ಲ, ಅದಾದಮೇಲೆ ಮತ್ತೆ ಒಂದು ಏನು ರಿವೈಸ್ ಲಿಸ್ಟ್ ಬರ್ತದೆ, ಅದು ಪಬ್ಲಿಕ್ ಮಾಡ್ತೀವಿ. ಅದರಲ್ಲಿ ಬಿಟ್ಟು ಹೋದವ್ರು ಬರ್ತೀವಿ. ಒಂದು ಕಟ್ ಆಫ್ ಡೇಟ್ ಅಂತ ಇಟ್ಟಿರ್ತೀವಿ. 1-2-3 ಸರಿ ಪರಿಷ್ಕರಣೆ ಆದಮೇಲೆ ವಿ ವಿಲ್ ರಿಲೀಸ್ ಫೈನಲ್ ಲಿಸ್ಟ್. ಸೊ ಇಂಥದ್ದು ಏನಾದರೂ ಲೋಪಗಳು ಇದ್ದರೆ ಚರ್ಚೆ ಮಾಡಿ ಪರಿಷ್ಕರಣೆ ಮಾಡೋಣ, ಅದಕ್ಕೇನಿದೆ. ಅಲ್ಟಿಮೇಟ್ಲಿ ಇಲ್ಲ ಸರ್ವೆ ಇಲ್ಲ, ಸರ್ವೆ ಈಗ ಎಕ್ಸಾಂಪಲ್ಲು ವೋಟರ್ ಲಿಸ್ಟಾಗೂ ಹಾಗೆ ಮಾಡ್ತೀವಲ್ಲ ಸರ್. ಬಂದು ಇದು ಮಾಡಿದ್ಮೇಲೆ ನಾವು ಒಂದು ಡ್ರಾಫ್ಟ್ ಲಿಸ್ಟನ್ನು ನಾವು ಬಿಡ್ತೀವಿ. ಅಂಥದ್ದೇನಾದರೂ ಲೋಪಗಳು ತಮ್ಮ ಚಾನೆಲ್ ಮುಖಾಂತರ ಅಥವಾ ತಮ್ಮ ಗಮನಕ್ಕೆ ಬಂದಿದ್ದರೆ ಆ ಲೋಪಗಳನ್ನು ತಿದ್ದಲಿಕ್ಕೂ ಕೂಡ ಇನ್ನೂ ಅವಕಾಶ ಇರ್ತಾವಲ್ಲ. ಬೇರೆ ಇದೇ ಫೈನಲ್ ಅಂತ ಎಲ್ಲಿ ಹೇಳಿದ್ದೀವಿ ನಾವು? ಸರಿ ಸರ್, ಇಲ್ಲ ನಿರ್ಲಕ್ಷ್ಯ ಭಾಳಷ್ಟು. ಈಗ ಏನಾಗ್ತಾವೆ ಸರಿ, 1-2-3 ಸರಿ ನಾನು ಬಂದಿರ್ತೀನಿ ತಮ್ಮ ಮನೆಗೆ, ತಾವು ಇರೋದಿಲ್ಲ ಅದಕ್ಕೆ. ಬಟ್ ನೀವು ಏನು ಅಂದರೆ ಬಿಕಾಸ್ ನಾನು ಲೋಕಲ್ ಇಟ್ಟಿರ್ತೀನಿ, ಅಲ್ಲೇ ಟೀಚರು ಅಂಗನವಾಡಿ ಇರ್ತೀನಿ, ನಿಮ್ಮ ಬಗ್ಗೆ ಗೊತ್ತಿರ್ತದೆ. ಸೊ ನಾನೇ ಮಾರ್ಕ್ ಮಾಡಿರಬಹುದು, ಗೊತ್ತಿಲ್ಲ ನನಗೆ. ಆದರೆ ಕೆಲವು ಸರಿ ಉದ್ದೇಶಪೂರ್ವಕವೂ ಬಿಟ್ಟಿರ್ಬೋದು ಅಂತ. ಭಾಳದೇನಾದರೂ ಸೀರಿಯಸ್ ಆಗಿ ಲೋಪಗಳಾಗಿದ್ದರೆ ಅದನ್ನು ನಾವು ಗಣನೆಗೆ ತಗೊಳ್ಳೇಬೇಕಾಗುತ್ತೆ. ಇಲ್ಲ ಆಗಿರ್ಬೋದು, ನಾನು ಅದೇ ಹೇಳ್ತಾ ಇದ್ದೀನಲ್ಲ ಸರ್. ಅದಕ್ಕೆ ನಾವೆಲ್ಲ ಚರ್ಚೆ ಮಾಡಿಬಿಟ್ಟು ಇನ್ನೂ ಅದೇನು ಫೈನಲ್ ಆಗಿಲ್ಲ ಅಲ್ಲ. ನೀವು ಹೇಳ್ತಾ ಇದ್ದೀರ
ಈ ಈ ಸಮಸ್ಯೆ ಬೆಂಗಳೂರಿನಲ್ಲೂ ಇದೆ, ಈ ಸಮಸ್ಯೆ ಬೆಳಗಾವಿ ಕಾರ್ಪೊರೇಷನ್ನಲ್ಲೂ ಬಂದಿದ್ದಂತ ಕೇಳ್ಪಟ್ಟಿದ್ದೀನಿ ಇಲ್ಲಿ ಬಹುಮಹಡಿ ಅಂತಸ್ತ ಇದರಲ್ಲಿ ಕಟ್ಟಡಗಳಲ್ಲಿ. ಸೊ ಅದರಿಂದ ನಥಿಂಗ್ ಈಸ್ ಫೈನಲೈಸ್ಡ್. ಬರಲಿ ಅಂಕಿಅಂಶಗಳು ಏನಿರ್ತಾವೆ ಬರಲಿ, ಹೆಂಗ್ ಸರ್ ಈಗ ಅಟ್ಲೀಸ್ಟ್ ಬಿಟ್ಟು ಹೋದವರು ನಾವು ಪರಿಷ್ಕರಣೆ ಮಾಡ್ಬೋದಲ್ಲ. ನಾನು ಹೇಳ್ತಾ ಇದ್ದಿಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದನ್ನು ನೀವೇನು ಲೋಪಗಳು ಇದೆ ಅದನ್ನು ಸ್ಟಡಿ ಮಾಡಿ ಪ್ರಸ್ತಾಪ ಮಾಡೋಣ ಅಂತ, ಅದಕ್ಕೇನಿದೆ ಅಂತ. ಸರ್ ಗುತ್ತಿಗೆದಾರ ಸಂಘಗಳು ಮತ್ತು ಈ KKRB ಅನುದಾನವು ಲ್ಯಾಂಡ್ ಆರ್ಮಿ ಕೊಟ್ಟು ವರ್ಕ್ಗೆಲ್ಲ ಬೋಗಸ್ ಆಗ್ಯಾವ ಸರ್. ನೋಡಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? KRIDಯಲ್ಲಿ ಕೊಡೋದು ಬಿಡೋದು ವಿವೇಚನೆ ಇರೋ ಸಂಬಂಧಪಟ್ಟಂಥ ಶಾಸಕರದು ಒಂದನೇದು. ಆಮೇಲೆ KRIDಯಲ್ಲಿ ಇರ್ಬೋದು, ನಾವು ಎಲ್ಲ ಕಾಂಟ್ರಾಕ್ಟ್ಗಳು ನಾವು ತೊಗೊಳಕ್ಕಾಗಲ್ಲ, ನಮ್ಮದು ಇತಿಮಿತಿ ಅಂತ ಇರ್ತವೆ. ಒಂದು ನಿಮಿಷ ಸರ್, 2 ಕೋಟಿಗಿಂತ ಹೆಚ್ಚು ನಾವು ತೊಗೊಳಕ್ಕಾಗೋದಿಲ್ಲ. ಮತ್ತು ಹಿಂದಿನ ಸರ್ಕಾರಗಳಲ್ಲಿ ನೀವು KKRDBನಲ್ಲಿ ನೀವು ನೋಡಿ ಬೆಂಚ್ಗಳು ತೊಗೊಂಡಾರ, ಎಲೆಕ್ಟ್ರಾನಿಕ್ ಐಟಮ್ಗಳು ತೊಗೊಂಡಾರ, ಎಲ್ಲ ತೊಗೊಂಡಾರ. ನಾವು ಬಂದ ಮೇಲೆ ಅವೆಲ್ಲನೂ ನಿಷೇಧ ಮಾಡಿ ಬರೀ ಇಂಜಿನಿಯರಿಂಗ್ ವರ್ಕ್ಸಿಗೆ ಮಾತ್ರ ನಿಮಗೆ ಅನುಮೋದನೆಯನ್ನು ಕೊಡ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಹೇಳಿದ್ವಿ. ಅಂದರೆ ಎಲ್ಲ ಪ್ರೊಕ್ಯೂರ್ಮೆಂಟು KRIDL ಥ್ರೂನೇ ಆಗ್ತಾಯಿತ್ತು. ಕಿಯಾನಿಕ್ಸ್ ಹಿಂದಿನ ಸರ್ಕಾರದಲ್ಲಿ ಕಿಯಾನಿಕ್ಸ್ ಅವರು ಬಿಲ್ಡಿಂಗ್ ಕಟ್ತಾಯಿದ್ರು, KRIDಯಲ್ಲೂ ಎಲೆಕ್ಟ್ರಾನಿಕ್ಸ್ ಖರೀದಿ ಮಾಡ್ತಾಯಿದ್ರು. ಸೊ ಅವೆಲ್ಲನೂ ಕೂಡ ನಿಲ್ಲಿಸಿದ್ದೇವೆ. ಈಗ ಅಂಥದ್ದೆಲ್ಲ ನಾನು ಲೋಪ ಆಗಿದ್ರೆ ಅಂದರೆ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಟಿ ಆಫ್ ವರ್ಕ್ ಅದರಲ್ಲಿ ನಾವು ಆ್ಯಕ್ಷನ್ ತೊಗೋತೀವಿ. ಯಾವುದಾದ್ರೂ ನೀವು ಹಿಂಗೆ ಇಂಥ ಕರಡೆ ಆಗಿದೆ, ಚಿತ್ತಾಪುರ್ನಲ್ಲಾಗಿದೆ, ಕೊಪ್ಪಳದಲ್ಲಾಗಿದೆ, ಬೀದರ್ನಲ್ಲಾಗಿದೆ ಅಂತ ಹೇಳಿದ್ರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್. ಇಲ್ಲ ಅವ್ರ ಪ್ರಕಾರ ಓವರ್ಲ್ಯಾಪ್ ಆಗತ್ತೆ ಹೇಳ್ತಾರೆ ಸರ್. ಯಾವುದು ಈ ಲ್ಯಾಂಡ್ ಆರ್ಮಿ ಇತ್ತು, PWD ಜಲ್ದಿ ಓವರ್ಲ್ಯಾಪಿಂಗ್ ವರ್ಕ್ ಆಗ್ಯಾವ ಹೇಳ್ತಾರೆ. ಓವರ್ಲ್ಯಾಪಿಂಗ್ ಅಂದರೆ ಅದು ನೋಡ್ಕೋಬೇಕಾಗಿರೋದು ಯಾರು? ಅಲ್ಲಿ ಲೋಕಲ್ ಇಂಜಿನಿಯರ್ಸ್ ನೋಡ್ಕೋಬೇಕು, ಅಲ್ಲಿ ಮುಖಂಡರು ನೋಡ್ಕೋಬೇಕು. ಈಗ ಒಂದೊಂದು ಸರಿ ಏನಾಗಿರ್ಬೋದು ಅಂದರೆ ಯಾವುದೋ ಒಂದು ಇಂಟರ್ನಲ್ ರೋಡ್ ತೊಗೊಂಡಿರ್ತೀವಿ, ನಮ್ಮ ಮನೆಯಿಂದ ನಿಮ್ಮ ಮನೆಯಿಂದ ಅವ್ರ ಮನೆ ತನಕ. ನಮ್ಮ ಭಾಗ KRIDL ಕೊಟ್ಬಿಟ್ಟಿರ್ತಾರೆ, ಯಾವುದೋ ಹೆಡ್ ಆಫ್ ಅಕೌಂಟ್ ಬೇರೆ ಇದಿರ್ತಾರಂತ, ಅದು UDನಲ್ಲಿ ಬರುತ್ತೆ ಅಂತ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ಅದು ಸ್ಪೆಸಿಫಿಕ್ ಆಗಿದ್ದರೆ ನಾವು ಹೇಳ್ಬೋದು ಸರ್, ಇಲ್ಲಿದ್ರೆ ಭಾಳ ಜನರಿಕ್ ಆಗ್ತದೆ ಇದು.